ನಮಸ್ಕಾರ. ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ LMS ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತ. ನನ್ನ ಹೆಸರು ಮಧುಸೂದನ್. ನಾನು ಸರ್ಕಾರಿ ಪಾಲಿಟೆಕ್ನಿಕ್ ಬೇಲೂರು ಇಲ್ಲಿ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ಸೆಷನ್ನಲ್ಲಿ ನಾವು ಸಿಂಗ್ಲಿ ರೀಇನ್ಫೋರ್ಸ್ ಬೀಮ್ನ ಒಂದು ಪ್ರಾಬ್ಲಮ್ ಬಗ್ಗೆ ಸಾಲ್ವ್ ಮಾಡೋಣ. ಓಕೆ, ಕ್ವೆಶ್ಚನ್ ನೋಡೋಣ. And singly reinforced beam 230 into 450 mm overall is supported on brick pier 300 into 300 mm 3.6 meter apart. Find the necessary tension reinforcement to enable the beam to carry a superimposed load of 10 kN per meter in addition to its own weight. Take concrete mix as M20, steel grade as Fe415 and weight of concrete 25 kN per meter cube. Also design shear reinforcement. ಓಕೆ, ನಾವು ಪ್ರಶ್ನೆಯಲ್ಲಿ ನೀಟಾಗಿ ಇಲ್ಲಿ ಏನಿದೆ ಅಂತೇಳಿ ಇದನ್ನು ಅರ್ಥ ಮಾಡ್ಕೊಬೇಕಾಗತ್ತೆ. ಇದನ್ನು ಸಿಂಗ್ಲಿ ರೀಇನ್ಫೋರ್ಸ್ಡ್ ಬೀಮ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ನಾವು ಚೆಕ್ ಮಾಡಬೇಕಾಗತ್ತೆ. ಹಾಗೆ ಬೀಮ್ನ ಇಲ್ಲಿ ಸೈಜನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ನಾವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಸೈಜನ್ನು ನಾವೇ ಐಡೆಂಟಿಫೈ ಮಾಡ್ತಿದ್ವಿ, ಬಟ್ ಈ ಪ್ರಾಬ್ಲಮಲ್ಲಿ ಸೈಜನ್ನು ಅವರೇ ಮೆನ್ಷನ್ ಮಾಡಿದ್ದಾರೆ. ಅದನ್ನು ನಾವು ಇಲ್ಲಿ ನೋಟ್ ಡೌನ್ ಮಾಡಿದ್ವಿ. ದಟ್ ಈಸ್ ಸ್ಮಾಲ್ ಬಿ ಈಕ್ವಲ್ ಟು 230 mm ಆ್ಯಂಡ್ ಓವರಾಲ್ ಡೆಪ್ತ್ ಕ್ಯಾಪಿಟಲ್ ಡಿ ಈಕ್ವಲ್ ಟು 450 mm. ಸಪೋರ್ಟೆಡ್ ಆನ್ ಬ್ರಿಕ್ ಪಿಯರ್ 300 into 300 mm. ಓಕೆ, ಸಪೋರ್ಟ್ ವಿಡ್ತ್ ಆಫ್ ಬೇರಿಂಗ್ ಅಥವಾ ಸಪೋರ್ಟ್ ಬಂದು 300 mm ಅಂತೇಳಿ ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ. 3.6 ಮೀಟರ್ ಅಪಾರ್ಟ್. 3.6 ಮೀಟರ್ ಇದೆ ಅಂತೆ. ಫೇಸ್ ಆಫ್ ಎ ಸಪೋರ್ಟಿಂದ ಫೇಸ್ ಆಫ್ ಎ ಸಪೋರ್ಟ್ಗೆ 3.6 ಮೀಟರ್ ಅಪಾರ್ಟ್. ಇಲ್ಲಿ ಡೈರೆಕ್ಟಾಗಿ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತೇಳಿ ಕೊಟ್ಟಿಲ್ಲ ಕ್ವೆಶನಲ್ಲಿ, ಬಟ್ ನಾವು ಈ ಸೆಂಟೆನ್ಸ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಏನಂತಂದರೆ ಇಟ್ ಈಸ್ ಎ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಸಪೋರ್ಟೆಡ್ ಆನ್ ಬ್ರಿಕ್ ಪಿಯರ್ 300 into 300 mm 3.6 ಮೀಟರ್ ಅಪಾರ್ಟ್. ಓಕೆ, ಈ ಸೆಂಟೆನ್ಸಿಂದ ಅರ್ಥ ಮಾಡ್ಕೊಬೇಕಾಗುತ್ತೆ. ಇಟ್ ಈಸ್ ಎ ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಸಪೋರ್ಟ್ಸ್ ಆರ್ ಪ್ರೊವೈಡೆಡ್ ಅಟ್ ಎಂಡ್ಸ್ ಆಫ್ ದ ಬೀಮ್ಸ್. ಓಕೆ, ಇದೇನೆ 3.6 ಅಂತೇಳಿ ಹೇಳಿದ್ವಿ. ಸಪೋರ್ಟ್ಸು ಇಷ್ಟು ದೂರದಲ್ಲಿ ಪ್ಲೇಸಿಂಗ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಸೂಪರ್ ಇಂಪೋಸ್ಡ್ ಲೋಡ್ನ ಕೊಟ್ಟಿದ್ದಾರೆ. ಎಷ್ಟಂತಂದರೆ 10 kN ಮೀಟರ್. ಸೂಪರ್ ಇಂಪೋಸ್ಡ್ ಲೋಡ್ ಅಥವಾ ಇಂಪೋಸ್ಡ್ ಲೋಡ್ ಅಥವಾ ಲೈವ್ ಲೋಡ್ ಇಲ್ಲಿ ನೋಟ್ ಡೌನ್ ಮಾಡಿದ್ದೀವಿ. 10 kN per meter. ಇಲ್ಲಿ ಸೆಂಟೆನ್ಸಲ್ಲಿ ಏನಂತ ಹೇಳಿದರೆ ಇನ್ ಅಡಿಷನ್ ಟು ಇಟ್ಸ್ ಓನ್ ವೆಯ್ಟ್. ಅಂದರೆ ಅಡಿಷನಲ್ ಆಗಿ ಓನ್ ವೆಯ್ಟನ್ನು ನಾವು ಕ್ವೆಶನಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಟೇಕ್ ಕಾಂಕ್ರೀಟ್ ಮಿಕ್ಸ್ ಆ್ಯಸ್ M20, ಸ್ಟೀಲ್ ಗ್ರೇಡ್ ಆ್ಯಸ್ Fe415. ಇಲ್ಲಿ ನೋಟ್ ಡೌನ್ ಮಾಡಿದ್ವಿ. FCಗೆ 20 N/mm², ಹಾಗೆ Fi 415 N/mm² ಇಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದ್ವಿ. ಓಕೆ, ಬಟ್ ಈ ಕ್ವೆಶನಲ್ಲಿ ಇನ್ನೊಂದೇನಂತಂದ್ರೆ ಅವರ ಯೂನಿಟ್ ವೇಟ್ ಆಫ್ ಕಾಂಕ್ರೀಟ್ನ ಕೊಟ್ಟಿದ್ದಾರೆ 25 kN/m3. ನಾವು ಏನು ಕೊಟ್ಟಿರ್ತಾರೆ ಅದನ್ನೇ ಫಾಲೋ ಮಾಡಬೇಕಾಗತ್ತೆ, ಚೇಂಜಸ್ ಮಾಡಬಾರ್ದು. ಓಕೆ, ನಾವಿಲ್ಲಿ ನೋಟ್ ಡೌನ್ ಮಾಡಿದ್ವಿ. ಯೂನಿಟ್ ವೇಟ್ ಆಫ್ ಕಾಂಕ್ರೀಟ್ ಇಸ್ 25 kN/m3 ಅಂತೇಳಿ ನೋಟ್ ಡೌನ್ ಮಾಡಿದ್ವಿ. ಏನು ಐಡೆಂಟಿಫೈ ಮಾಡಬೇಕು? ಫೈಂಡ್ ದ ನೆಸಸರಿ ಟೆನ್ಷನ್ ರೀಇನ್ಫೋರ್ಸ್ಮೆಂಟ್ ಆ್ಯಂಡ್ ಆಲ್ಸೋ ಡಿಸೈನ್ ಶಿಯರ್ ರೀಇನ್ಫೋರ್ಸ್ಮೆಂಟ್. ಅಂದರೆ AST ಜೊತೆಗೆ ASV ಎರಡನ್ನೂ ಕೂಡ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ಫಸ್ಟ್ ಸ್ಟೆಪ್ಪಲ್ಲಿ ಸೈಜನ್ನು ನಾವು ಫೈಂಡ್ ಔಟ್ ಮಾಡೋಣ. ಏನಂತಂದರೆ ಕ್ವೆಶನಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಏನು? ಬಿ ಸ್ಮಾಲ್ ಬಿ 230 ಮತ್ತು ಓವರಾಲ್ ಡೆಪ್ತ್ ಕ್ಯಾಪಿಟಲ್ ಡಿ 450 mm ಅಂತ ಕೊಟ್ಟಿದ್ದಾರೆ. ನಾವು ಇದನ್ನು ಮತ್ತೆ ಕ್ಯಾಲ್ಕುಲೇಟ್ ಮಾಡೋವಂಥ ನೆಸೆಸಿಟಿ ಇಲ್ಲ. ಓಕೆ, ಹಿಯರ್ I am assuming
35 mm effective cover. Therefore, effective depth small d equal to capital D minus 35. By substituting these values, I will get effective depth as 415 mm. ಇಲ್ಲಿ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು ನೀವು, ವಿಡ್ತ್ ಆಫ್ ದ ಬೀಮ್ ಬಂದು 230 mm ಇದೆ, ಓವರ್ ಡೆಪ್ತ್ ಆಫ್ ದ ಬೀಮ್ ಬಂದು 450 mm ಇದೆ. ಎಫೆಕ್ಟಿವ್ ಡೆಪ್ತ್ ಸೆಂಟರ್ ಆಫ್ ಎ ರೀನ್ಫೋರ್ಸ್ಮೆಂಟ್ ಇಂದ ಟಾಪ್ ಎಡ್ಜ್ ಆಫ್ ಎ ಬೀಮ್ವರೆಗೂ ಇರುವಂಥ ಡಿಸ್ಟೆನ್ಸು 415 ನೋಟ್ ಮಾಡಿದ್ದೀವಿ. ಹಾಗೆ ಸೆಂಟರ್ ಆಫ್ ಎ ರೀನ್ಫೋರ್ಸ್ಮೆಂಟ್ ಇಂದ ಬಾಟಮ್ ಎಡ್ಜಿಗಿರೋ ಡಿಸ್ಟೆನ್ಸ್ನ ಎಫೆಕ್ಟಿವ್ ಕವರ್ 35 ಅಸ್ಯೂಮ್ ಮಾಡಿದ್ದೀವಲ್ಲ, ಅದನ್ನು ಕೂಡ ನೋಟ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇನ್ ಕ್ವೆಶನ್ ದೇ ಗಿವನ್ ಎ ಕ್ಲಿಯರ್ ಸ್ಪ್ಯಾನನ್ನು ಅವ್ರು ಕೊಟ್ಟಿರೋದು, ದಟ್ ಈಸ್ 3.6 ಮೀಟರ್ ಅಪಾರ್ಟ್ ಅಂತ ಹೇಳಿದಾರಲ್ವಾ, ದಟ್ ಈಸ್ ಎ ಕ್ಲಿಯರ್ ಸ್ಪ್ಯಾನ್. ಓಕೆ, ನಾವು ಈಗ ಇಲ್ಲಿ ಎಫೆಕ್ಟಿವ್ ಸ್ಪ್ಯಾನನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಎಫೆಕ್ಟಿವ್ ಸ್ಪ್ಯಾನ್ ಈಕ್ವಲ್ ಟು ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ಬೇರಿಂಗ್, 3.6 ಪ್ಲಸ್ 0.3 ದಟ್ ಈಸ್ ಈಕ್ವಲ್ ಟು 3.9 ಮೀಟರ್ by considering a bearing. Okay, in next step we need to consider effective depth. Here in this case, clear span plus effective depth. By substituting these values, I will get 4.015 meter. Out of these values, whichever is the less, I need to take, that is the value of effective length 3.9. ಓಕೆ, ಇಲ್ಲಿ ಪಿಕ್ಚರಲ್ಲಿ ನೋಡ್ತಾ ಇದ್ದೀವಿ, ಕ್ಲಿಯರ್ ಸ್ಪ್ಯಾನನ್ನು ಮೆನ್ಷನ್ ಮಾಡಿದ್ವಿ. ಕ್ಯಾಪಿಟಲ್ ಎಲ್ ಈಕ್ವಲ್ ಟು 3.6 ಮೀಟರ್, ಎಫೆಕ್ಟಿವ್ ಸ್ಪ್ಯಾನ್ ಸಮ್ವೇರ್ ಅಂತ ಹೇಳಿ ಅನ್ಕೊಬೇಕಾಗತ್ತೆ, ಯಾಕೆಂದರೆ ಇವೆರಡು ಫ್ಯಾಕ್ಟರಲ್ಲಿ ಎಕ್ಸಾಕ್ಟ್ ಸೆಂಟರ್ ಏನು ಬರಲ್ಲ. ಬಟ್ ಈ ಕೇಸಲ್ಲಿ ಸೆಂಟರ್ ಬಂದಿದೆ. ಓಕೆ, ದಟ್ ಈಸ್ ಸೆಂಟರ್ ಆಫ್ ಎ ಸಪೋರ್ಟ್ ಟು ಸೆಂಟರ್ ಆಫ್ ಎ ಸಪೋರ್ಟ್ 3.9 ಮೀಟರ್, ಮತ್ತು ವಿಡ್ತ್ ಬಂದು 300 mm ಅಥವಾ 0.3 ಮೀಟರ್. Okay, in next step we need to calculate unfactored load. Live load is already given, that is 10 kilonewton per meter ಅಂತೇಳಿ ಆಲ್ರೆಡಿ ನಾವು ಕ್ವೆಶನಲ್ಲಿ ನೋಟ್ ಮಾಡಿದ್ವಿ, 10 ಅಂತೇಳಿ ಇಲ್ಲಿ ಬರೆದಿದ್ದೀವಿ. ಹಾಗೆ we need to consider self weight as a additional load to solve this problem. ಅದನ್ನು ಈಕ್ವೇಷನ್ ಬರೆದಿದ್ವಿ, B into capital D into 25 is also given, unit weight of concrete ಅಂತ ಹೇಳಿ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಓಕೆ, ದೆನ್ ಸಬ್ಸ್ಟಿಟ್ಯೂಷನ್ ಮಾಡೋಣ. B ಈಕ್ವಲ್ ಟು 0.23, ಕ್ಯಾಪಿಟಲ್ D ಈಕ್ವಲ್ ಟು 0.45, 25 ಯೂನಿಟ್ ವೇಟ್ ಆಫ್ RCC ಪ್ಲಸ್ ಲೈವ್ ಲೋಡ್ 10. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಈ ಎಲ್ಲ ವ್ಯಾಲ್ಯೂಸ್ಗಳನ್ನ ಕೂಡ ನಾವು ಮೀಟರ್ ಮತ್ತು ಕಿಲೋ ನ್ಯೂಟನ್ ಈ ಒಂದು ಟರ್ಮ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ದೆನ್ ದ ಆನ್ಸರ್ ಈಸ್ 12.58 ಕಿಲೋನ್ಯೂಟನ್ ಪರ್ ಮೀಟರ್. ಓಕೆ, ಇದನ್ನು ಫ್ಯಾಕ್ಟರ್ ಮಾಡಬೇಕಾಗತ್ತೆ. W ಈಕ್ವಲ್ ಟು 1.5 ಇಂಟು ಕ್ಯಾಲ್ಕುಲೇಟೆಡ್ ಅನ್ಫ್ಯಾಕ್ಟರ್ಡ್ ಲೋಡ್, ದಿಸ್ ಒನ್. ಓಕೆ, ಬೈ ಸಬ್ಸ್ಟಿಟ್ಯೂಟಿಂಗ್ ದೀಸ್ ಐ ವಿಲ್ ಗೆಟ್ ಆನ್ಸರ್ ಆಸ್ 18.87 ಕಿಲೋನ್ಯೂಟನ್ ಪರ್ ಮೀಟರ್. ಓಕೆ, ಇಲ್ಲಿ ಡಯಾಗ್ರಾಮಲ್ಲಿ ನಾವು ನೋಡ್ತಾ ಇದ್ದೀವಿ, this is the UDL applied over the beam, that is 10 kilonewton per meter, and the self weight of the beam is given by this equation, small b into capital D into 25 kilonewton per meter. Okay, next step ಅಲ್ಲಿ we need to calculate ultimate bending moment for a simply supported beam. ಸಿಂಪ್ಲಿ ಸಪೋರ್ಟೆಡ್ ಬೀಮ್ಗೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಬಂದು WU L²/8. ಈ ಡಯಾಗ್ರಾಮಲ್ಲಿ ನಾವು ನೋಡ್ತಾ ಇರ್ಬೋದು. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಕ್ಯಾರಿಂಗ್ UDL ಇದ್ದರೆ ಬೆಂಡಿಂಗ್ ಮೂಮೆಂಟ್ ಇಕ್ವೇಷನ್ ಈ ಥರ ಇರುತ್ತೆ. ಓಕೆ, ಈಗ ನಾವು ಕ್ಯಾಲ್ಕುಲೇಟ್ ಮಾಡೋ ಅಲ್ಟಿಮೇಟ್ ಲೋಡನ್ನು ಮತ್ತು ಎಫೆಕ್ಟಿವ್ ಲೆಂತನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ದಿಸ್ W ಈಸ್ ಸಬ್ಸ್ಟಿಟ್ಯೂಟೆಡ್ ಇನ್ ಟರ್ಮ್ಸ್ ಆಫ್ kilonewton per meter and effective length in terms of meter. Then we will get answer as
35.88 kilonewton meter. Okay, next step we need to check the section is under reinforced or over reinforced. For Fe415 grade steel, the mu limit equation is 0.138 FCK B into small d square. From table C of SP16, we will get this index value for 415, that is 0.138. By using these, we can write equation as given here. Then we can substitute the values for mu limit, that is FCK in terms of Newton per millimeter square and B in terms of millimeter and small d in terms of millimeter. We will get answer 109.3 into 10 power 6 Newton mm. Again, these answer should convert into kilonewton meter by dividing the answer by 10 power 6. After this, we will get answer as a 109.3 kilonewton meter. Okay, next step now check ಮಾಡೋಣ. That is mu limit, the value calculated 109.3 kilonewton meter is greater than mu equal to 35.88 kilonewton meter. Therefore, the section is under reinforced and the depth is okay. Okay, we can, in this step we need to calculate AST by IS 456 method. That is given by equation mu equal to 0.87 F5 AST small d in bracket 1 minus AST F5 divided by B small d into FCK. Okay, now mu calculate ಮಾಡೋದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಇಲ್ಲಿ 35.88 into 10 power 6. ಇದನ್ನ ನ್ಯೂಟನ್ mm ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕಾಗುತ್ತೆ. 0.87 into F5 ವ್ಯಾಲ್ಯೂನ ಕೊಟ್ಟಿದ್ದಾರೆ 415 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. AST ನ ನಾವು ಹಾಗೆ ಇಡಬೇಕಾಗುತ್ತೆ, ಇದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಸ್ಮಾಲ್ ಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ 415 ಇನ್ ಟರ್ಮ್ಸ್ ಆಫ್ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ ಇನ್ ಬ್ರಾಕೆಟ್ 1 ಮೈನಸ್ AST ಕೀಪ್ ಇಟ್ ಆಸ್ ಇಟ್ ಈಸ್ ಆ್ಯಂಡ್ F5 equal to 415 ಡಿವೈಡೆಡ್ ಬೈ 230. ಇದನ್ನು ಕೂಡ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ಅಗೈನ್ ಸ್ಮಾಲ್ ಡಿ 415 ನೆಕ್ಸ್ಟ್ FCK ಇನ್ ಟರ್ಮ್ಸ್ ಆಫ್ ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್, ದಟ್ ಈಸ್ 20. ಓಕೆ, ಇನ್ ನೆಕ್ಸ್ಟ್ ಸ್ಟೆಪ್ ನಾವು ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಈ ವ್ಯಾಲ್ಯೂನ ಹಾಗೆ ರಿಟೈನ್ ಮಾಡಿ. ನೆಕ್ಸ್ಟ್ ಹಿಯರ್ ಇನ್ ದ ರೈಟ್ ಸೈಡ್ ಆಫ್ ದಿ ಈಕ್ವೇಷನ್ 0.87 ಇಂಟು 415 ಇಂಟು 415 ಇಷ್ಟು ವ್ಯಾಲ್ಯೂನು ಕೂಡ ಮಲ್ಟಿಪ್ಲೈ ಮಾಡಿ ವಿ ವಿಲ್ ಗೆಟ್ ಆನ್ಸರ್ ಆಸ್ ಅ 419835.75 ವ್ಯಾಲ್ಯೂ ಬರುತ್ತೆ. ಅಗೇನ್ ಇನ್ ದ ಬ್ರಾಕೆಟ್ here we need to calculate 415 divided by 230 into 415 into 20. We will get answer as a 2.17 into 10 power minus 4. ಈ ವ್ಯಾಲ್ಯೂ ಬರುತ್ತೆ, ಹಾಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಬರ್ದಿದ್ದೀವಿ. ಅಗೈನ್ in the next step we retain this value as it is in the right side of the equation. ಈ ಏನು ವ್ಯಾಲ್ಯೂ ಇದೆ ಹೊರಗಡೆ ಇದೆ ವ್ಯಾಲ್ಯೂನ ಬ್ರ್ಯಾಕೆಟಲ್ಲಿರೋ ವ್ಯಾಲ್ಯೂಸ್ಗಳಿಗೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ದಟ್ ಈಸ್ 1 ಇದೆ, ಫಸ್ಟ್ ಇದಕ್ಕೆ 1ಗೆ ಮಲ್ಟಿಪ್ಲೈ ಮಾಡೋಣ. 1 ಇಂಟು 149835.75 AST ಅಂದರೆ ಅಷ್ಟೇ ಆಗುತ್ತೆ, 149835.75 AST ಆಗುತ್ತೆ. ಅಗೈನ್ ದಿಸ್ ವ್ಯಾಲ್ಯೂ ಇಂಟು ದಿಸ್ ವ್ಯಾಲ್ಯೂ, ದಿಸ್ ಸೈಡ್ ಆಫ್ ದಿಸ್ ಈ ವ್ಯಾಲ್ಯೂ ಇದೆಯಲ್ಲ ಅದಕ್ಕೆ. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದರೆ we will get 32.15 AST ಸ್ಕ್ವೇರ್. ಓಕೆ, ಈ ವ್ಯಾಲ್ಯೂ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇದನ್ನು ನಾವು ರೀಅರೇಂಜ್ ಮಾಡೋಣ. ರೀಅರೇಂಜ್ ಮಾಡಿದರೆ ಈಕ್ವೇಷನ್ನ
32.15 AST square minus 149835.75 AST plus 35.88 into 10 power 6 equal to 0 ಆಗುತ್ತೆ. This is the quadratic equation. By using calculator we need to solve this equation. After solving we can get answer for AST is AST equal to 253.2 millimeter square. ಹಾಗೆ SP16 ಮೆಥಡಲ್ಲೂ ಕೂಡ ನಾವು AST ನ ಕ್ಯಾಲ್ಕುಲೇಟ್ ಮಾಡಬಹುದು. Okay, here first we need to calculate mu divided by B into D square. Mu is substituted in terms of Newton mm, B and D in terms of millimeter. Okay, after substitution we get answer 0.9. Okay, next we need to find PT for FCK equal to 20 Newton per millimeter square and Fi equal to 415 Newton per millimeter square. That is from table 2 of SP16 page number 48. ನಾವು ಇದನ್ನು ಆ ಟೇಬಲ್ನ ಇಲ್ಲಿ ಪಿಕ್ಚರ್ನ ಇಲ್ಲಿ ಆ್ಯಡ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಇಲ್ಲಿ mu by BD ಸ್ಕ್ವೇರ್ ಬಂದು ಫಸ್ಟ್ ಕಾಲಮಲ್ಲಿ ವ್ಯಾಲ್ಯೂಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಡಿಫ್ರೆಂಟ್ ಗ್ರೇಡ್ಸ್ಗೆ ಮೆನ್ಷನ್ ಮಾಡಿರ್ತಾರೆ ನೆಕ್ಸ್ಟ್ ಕಾಲಮ್ಸ್ಗಳಲ್ಲಿ. Fi ಈಕ್ವಲ್ ಟು 415ಗೆ ಏನಿದೆ ವ್ಯಾಲ್ಯೂಸ್ಗಳನ್ನ ನಾವು ಈ ಕಾಲಮಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಇಲ್ಲಿ mu by BD ಸ್ಕ್ವೇರ್ 0.9 ಏನಿದೆ ಈ ವ್ಯಾಲ್ಯೂಗೆ ಈ ಟೇಬಲಲ್ಲಿ ನನಗೆ ಡೈರೆಕ್ಟಾಗಿ 0.9ಗೆ ಈ ವ್ಯಾಲ್ಯೂಗೆ PT ವ್ಯಾಲ್ಯೂ ಡೈರೆಕ್ಟಾಗಿ ಸಿಗುತ್ತಿದೆ. ದಟ್ ಈಸ್ 0.264. Here in this case no need of interpolation and we can directly get the value of PT here. mu by BD ಸ್ಕ್ವೇರ್ಗೆ 0.9 ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಪಿಕ್ ಮಾಡಿದ್ವಿ, ಡೈರೆಕ್ಟಾಗಿ ಪಿಕ್ ಮಾಡಿದ್ವಿ 0.264. ಇಂಟರ್ಪೋಲೇಷನ್ ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಸ್ಟೆಪ್ we need to identify AST, that is equal to PT BD divided by 100. By substituting all the values we can get AST as 251.98 millimeter square. ಇಲ್ಲಿ B ಮತ್ತು D ನ ಮಿಲಿಮೀಟರ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀವಿ. ಓಕೆ, ಕಂಪೇರ್ ಮಾಡೋಣ. ಪ್ರೀವಿಯಸ್ ಸ್ಟೆಪ್ಪಲ್ಲಿ AST ಬಂದು 253.2 ಬಂದಿದೆ. ಈ ಸ್ಟೆಪ್ಪಲ್ಲಿ 251.98 ನಿಯರರ್ ವ್ಯಾಲ್ಯೂ ಇದೆ. ಓಕೆ, ಬೋತ್ ಆರ್ ಸೇಮ್ ಆ್ಯಕ್ಚುಲಿ. Okay, next step we need to assume 12 mm diameter bars. Therefore small AST equal to pi into 12 square divided by 4. You will get 113.09 millimeter square. ನಾವು ಇಲ್ಲಿ ಅಸ್ಯೂಮ್ ಮಾಡಬೇಕಾಗತ್ತೆ. ಜನರಲಿ ನಾವು 10 mm 12 mm 16 mm 20 mm ಮತ್ತು 25 mm ಡಯಾಮೀಟರ್ ಬಾರ್ಸ್ಗಳನ್ನ ಯೂಸ್ ಮಾಡ್ತೀವಿ ಫಾರ್ ಎ ಮೇನ್ ರೀಇನ್ಫೋರ್ಸ್ಮೆಂಟ್ಗೆ. ಓಕೆ, therefore in next step the number of bars equal to AST what we find in previous step divided by small AST. After substituting we get number of bars, that is 2.22, that is fraction value. ನಾವು ಇದನ್ನು ರೌಂಡ್ ಅಪ್ ಮಾಡಬೇಕಾಗತ್ತೆ. we take approximately 3. Therefore provide 3 number of 12 mm dia bars as a tension reinforcement at the bottom, and we need to again assume hanger bars of 2 number 10 mm diameter. ನಾವು ಹ್ಯಾಂಗರ್ ಬಾರ್ಸನ್ನು ಮಿನಿಮಮ್ 2 ನಂಬರ್ನ ನಾಮಿನಲ್ ಆಗಿ ಪ್ರೊವೈಡ್ ಮಾಡಬೇಕಾಗತ್ತೆ. ಯೂಶಲಿ 10 mm ನ ಪ್ರೊವೈಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸ್ಟೆಪ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಪ್ರೊವೈಡೆಡ್ AST. ಆ್ಯಕ್ಚುಲಿ ನಾವು ಕ್ಯಾಲ್ಕುಲೇಟ್ ಮಾಡಿರೋ AST ಕಮ್ಮಿ ಇರುತ್ತೆ, ಬಟ್ ಪ್ರೊವೈಡೆಡ್ AST ನಾವು ಎಷ್ಟು ಬಾರ್ಸ್ ಪ್ರೊವೈಡ್ ಮಾಡ್ತಿದ್ದೀವಿ ರೌಂಡ್ ಅಪ್ ಮಾಡಿದ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ದಟ್ ಈಸ್ ಗಿವನ್ ಬೈ ಇಕ್ವೇಷನ್ ಪ್ರೊವೈಡೆಡ್ ನಂಬರ್ ಆಫ್ ಬಾರ್ಸ್ ಇಂಟು ಪೈ ಇಂಟು ಡಯಾ ಸ್ಕ್ವೇರ್ ಡಿವೈಡೆಡ್ ಬೈ 4. ಓಕೆ, ಇಲ್ಲಿ 3 ನಂಬರ್ ಆಫ್ ಬಾರ್ಸ್ ಪ್ರೊವೈಡ್ ಮಾಡಿದ್ದೀವಿ ಇಂಟು
pi into 12 square by 4 ಮಾಡಿದರೆ we get 339.2 millimeter square AST provided. Okay, diagram ಅಲ್ಲಿ ನೋಡ್ತಿದ್ದೀವಿ. Main reinforcement 1, 2, 3 number of 10 mm dia bars ನ ಪ್ರೊವೈಡ್ ಮಾಡಿದ್ವಿ. ಹ್ಯಾಂಗರ್ ಬಾರ್ಸ್ ನ ಅಸ್ಯೂಮ್ ಮಾಡಿದ್ವಿ, ಮಿನಿಮಮ್ 2 ನಂಬರ್ಸ್ ಇರಬೇಕು. ಓಕೆ, 2 ನಂಬರ್ ಆಫ್ 10 mm ಡಯಾನ ನಾಮಿನಲ್ ಆಗಿ ಪ್ರೊವೈಡ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಶಿಯರ್ ರಿಇನ್ಫೋರ್ಸ್ಮೆಂಟ್ ಕ್ಯಾಲ್ಕುಲೇಷನ್ಗೆ ನೋಡೋಣ. ಓಕೆ, ಹಿಯರ್ ಇನ್ ದಿಸ್ ಸ್ಟೆಪ್ ಫಸ್ಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಡಿಸೈನ್ ಶಿಯರ್ ಫೋರ್ಸ್ ಫಾರ್ ಎ ಸಿಂಪ್ಲಿ ಸಪೋರ್ಟೆಡ್ ಬೀಮ್. ದ ಈಕ್ವೇಷನ್ ಫಾರ್ VU ಈಸ್ WU L/2. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. W ನ ಕಿಲೋ ನ್ಯೂಟನ್ ಮೀಟರಲ್ಲಿ, ಎಫೆಕ್ಟಿವ್ ಲೆಂತ್ ಸ್ಮಾಲ್ ಎಲ್ ನ ಮೀಟರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ we will get answer 36.79 ಕಿಲೋ ನ್ಯೂಟನ್. ಹಾಗೆ ಇದನ್ನು ನಾವು ನ್ಯೂಟನ್ಗೆ ಕನ್ವರ್ಟ್ ಮಾಡಿ ಬರೆದಿದ್ದೀವಿ. ದಟ್ ಈಸ್ 36.79 into 10 power 3 ನ್ಯೂಟನ್. ಓಕೆ, ನೆಕ್ಸ್ಟ್ ಸ್ಟೆಪ್ we need to calculate nominal shear stress. Tau V equal to VU divided by VD. Here we need to substitute VU in terms of Newton, B and D in terms of millimeter. Okay, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. 36.79 into 10 power 3 divided by 230 into 415. ನಮಗೆ ಆನ್ಸರ್ ಸಿಗ್ತಿದೆ 0.385 ನ್ಯೂಟನ್ divided by millimeter square. Okay, in next step we calculating provided AST, that is by equation 100 into AST provided divided by B into D. Okay, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. AST provided previous step ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. 3 number of bars 12 mm dia barsಗೆ 339.2, B in terms of millimeter and also D in terms of millimeter, that is 230 into 415. The answer is 0.35%. Okay, in next step we need to calculate Tau C, design shear stress or design shear strength from table 19 of page number 73 of IS 456-2000. Okay, ಇಲ್ಲಿ ಪಿಕ್ಚರ್ನ ನಾವು ಆ್ಯಡ್ ಮಾಡಿದ್ದೀವಿ ಟೇಬಲ್ 19 ಇಲ್ಲಿ 100 AS by BD ಅಥವಾ ಇದನ್ನು PT ಅಂತಲೂ ಕೂಡ ಹೇಳ್ಬೋದು. ಓಕೆ, ಅಥವಾ ಪ್ರೊವೈಡೆಡ್ PT ಇಲ್ಲೇನು ಐಡೆಂಟಿಫೈ ಮಾಡಿದ್ವಿ, ದಟ್ ಈಸ್ 0.35 ಇದೆಯಲ್ಲ, ಈಗ ಫಸ್ಟ್ ಕಾಲಮಲ್ಲಿ ಇರುತ್ತೆ. ಹಾಗೆ ಡಿಫ್ರೆಂಟ್ ಗ್ರೇಡ್ಸಿಗೆ ನೆಕ್ಸ್ಟ್ ರಿಮೈನಿಂಗ್ ಕಾಲಮ್ಸಲ್ಲಿ Tau C ವ್ಯಾಲ್ಯೂನ ಪ್ರೊವೈಡ್ ಮಾಡಿರ್ತಾರೆ. ನಮಗೆ ಗ್ರೇಡ್ ಆಫ್ ಕಾಂಕ್ರೀಟ್ ಕೊಟ್ಟಿರೋದು M20. ಹಾಗಿದ್ರೆ ನಾವು ಈ ಕಾಲಮಲ್ಲಿ ಚೆಕ್ ಮಾಡಬೇಕಾಗತ್ತೆ. 0.35% PT ಇಲ್ಲಿ ನಾವು ಚೆಕ್ ಮಾಡೋಣ. ಇಲ್ಲಿ ಡೈರೆಕ್ಟಾಗಿ ಸಿಗೋದಿಲ್ಲ. 0.25 ಮತ್ತು 0.5 ಇಂಟರ್ಮೀಡಿಯೇಟ್ ಆಗಿ ಇಲ್ಲಿ ಎಲ್ಲೋ ಸಿಗುತ್ತೆ. ಓಕೆ, ದೆನ್ ಫಾರ್ ದಿಸ್ ವ್ಯಾಲ್ಯೂ ವಿ ನೀಡ್ ಟು ನೋಟ್ ಆನ್ 0.36 Tau C ಆ್ಯಂಡ್ 0.48 Tau C ಈ ವ್ಯಾಲ್ಯೂನ ನೋಟ್ ಮಾಡಬೇಕಾಗುತ್ತೆ. ಇಲ್ಲಿ ಟೇಬಲಲ್ಲಿ ಬರೆದಿದ್ದೀವಿ. PT 0.25ಗೆ Tau C ವ್ಯಾಲ್ಯೂ 0.36, ಹಾಗೆ PT 0.5ಗೆ Tau C ವ್ಯಾಲ್ಯೂ 0.48. ಹಾಗಿದ್ರೆ ಇವೆರಡು ಮಧ್ಯದಲ್ಲಿ ಇಂಟರ್ಮೀಡಿಯೇಟ್ ಆಗಿ 0.35ಗೆ Tau C ವ್ಯಾಲ್ಯೂ ಎಷ್ಟು ಅಂತೇಳಿ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆ, ಇದನ್ನು ನಾವು ಇಂಟರ್ಪೋಲೇಷನ್ ಈಕ್ವೇಷನಲ್ಲಿ ಐಡೆಂಟಿಫೈ ಮಾಡೋಣ. Tau C ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಫಸ್ಟ್ this value, that is 0.36 plus difference between these two value in numerator divided by difference between these two value in denominator, again multiplied by difference between these two value. By this equation we can calculate Tau C as 0.408 Newton per millimeter square. Okay, previous step ಅಲ್ಲಿ Tau C Tau B ಕ್ಯಾಲ್ಕುಲೇಟ್ ಮಾಡಿದ್ವಿ. ಇದನ್ನು ಚೆಕ್ ಮಾಡಬೇಕಾಗುತ್ತೆ ಲೆಸ್ಸರ್ ಆರ್ ಗ್ರೇಟರ್ ಅಂತ.
tau v equal to 0.385 Newton per millimeter square is less than tau c equal to 0.408 Newton per millimeter square. For this condition, shear reinforcement is not required. ನಾವು shear reinforcement ನ ಡಿಸೈನ್ ನ ನಾವು ಮಾಡುವಂತ ನೆಸೆಸಿಟಿ ಇಲ್ಲ, ಬಟ್ ನಾವಿಲ್ಲಿ ನಾಮಿನಲ್ ಆಗಿ ಪ್ರೊವೈಡ್ ಮಾಡಬೇಕಾಗುತ್ತೆ. For this case, we need to take spacing equation SV equal to 0.87 Fi into ASP, area of steel. Directly I take it as a 100.54 because I am considering a two-legged vertical 8mm dia stirrups. ನಾನು ಇದನ್ನು ಡೈರೆಕ್ಟಾಗಿ ಅಸ್ಯೂಮ್ ಮಾಡಿಬಿಡ್ತಿದ್ದೀನಿ. ನಾನು ಸ್ಟಿರಪ್ಸ್ಗೆ 8mm ಬಳಸ್ತಾ ಇರೋದ್ರಿಂದ ನಾನು ಡೈರೆಕ್ಟಾಗಿ ಇಲ್ಲಿ 100.54 ಅಂತೇಳಿ ASPಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಡಿವೈಡೆಡ್ ಬೈ 0.4B. ಓಕೆ, ನೆಕ್ಸ್ಟ್ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. Fi ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರಲ್ಲಿ, ಇದನ್ನು ASPನ ಮಿಲಿಮೀಟರ್ ಸ್ಕ್ವೇರಲ್ಲಿ, ಹಾಗೆ Bನ ಮಿಲಿಮೀಟರ್. ದಟ್ ಈಸ್ 0.87 into 415 into 100.54 divided by 0.4 into 230. We will get answer as a 394.56 millimeter. ಇದನ್ನು ಚೆಕ್ ಮಾಡಬೇಕಾಗತ್ತೆ. 0.75 ಇಂಟು ಎಫೆಕ್ಟಿವ್ ಡೆಪ್ತಿಗೆ ಚೆಕ್ ಮಾಡಬೇಕಾದ್ರೆ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ಆನ್ಸರ್ ಎಷ್ಟು ಬರ್ತಿದೆ ಅಂದರೆ 311.25 millimeter. ಹಾಗೆ 300 mm ಕೂಡ ಚೆಕ್ ಮಾಡಬೇಕಾಗುತ್ತೆ. Out of these three values, whichever is the less, we need to take that is the spacing. ಯಾವ್ದು ಕಮ್ಮಿ ಇದೆ ಅದನ್ನೇ ತೊಗೊಬೇಕಾಗತ್ತೆ. ಈ ಮೂರಲ್ಲಿ ಯಾವ್ದು ಕಮ್ಮಿ ಇದೆ ಅಂತಂದರೆ ದಟ್ ಈಸ್ 300 mm ಕಮ್ಮಿ ಇದೆ. ಓಕೆ, ಬಟ್ ನಾನಿಲ್ಲಿ ಸೇಫರ್ ಸೈಡ್ ಅಂತೇಳಿ ಅಗೇನ್ 20 mm ಕಮ್ಮಿ ಮಾಡ್ತಿದ್ದೀನಿ. ನಾನು ಇದನ್ನು 280 mm ಸೆಂಟರ್ ಸ್ಪೇಸಿಂಗ್ನ ಪ್ರೊವೈಡ್ ಮಾಡ್ತಿದ್ದೀನಿ. ಓಕೆ, ನಾವು ಆಲ್ರೆಡಿ ಅಸ್ಯೂಮ್ ಮಾಡಿದ್ವಿ ಇಟ್ ಈಸ್ ಎ ಟೂ-ಲೆಗ್ಡ್ ವರ್ಟಿಕಲ್ ಸ್ಟಿರಪ್ಸ್ 8 mm ಡಯಾಮೀಟರ್ ಬಾರ್. ಓಕೆ, ಇಲ್ಲಿ ಪಿಕ್ಚರಲ್ಲಿ ನೋಡ್ತಿದ್ದೀರಿ ಟೂ-ಲೆಗ್ಡ್ ವರ್ಟಿಕಲ್ ಸ್ಟಿರಪ್ಸ್ ರಿಂಗನ್ನು ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಇದರದ್ದು ಡಯಾಮೀಟರ್ ಮತ್ತು ಸ್ಪೇಸಿಂಗ್ನ ಮೆನ್ಷನ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಸ್ಟೆಪ್ ವಿ ನೀಡ್ ಟು ಚೆಕ್ ಡಿಫ್ಲೆಕ್ಷನ್. ಓಕೆ, ಡಿಫ್ಲೆಕ್ಷನ್ನ ಚೆಕ್ ಮಾಡಬೇಕಾಗತ್ತೆ. Here in this case, at the first step, we need to calculate Fs. Fs equal to 0.58 Fi divided by AST divided by AST provided. Okay, Fi Newton per millimeter square, that is 415. AST in terms of millimeter squares ಅಲ್ಲಿ ಪ್ರೊವೈಡ್ ಮಾಡಿದ್ದೀವಿ, ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. AST 251.98, AST provided 339.2. Okay, after calculation we get answer as 178.8 Newton per millimeter square. That is Fs. We already calculated PT in shear reinforcement calculation, that is 0.35%. Okay, after finding this we need to identify KT value from figure 4 of IS 456 page number 38. ಓಕೆ, ಇಲ್ಲಿ ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ಗ್ರಾಫಲ್ಲಿ ನಾವು ನೋಡೋಣ. ಎಕ್ಸ್ ಆಕ್ಸಿಸಲ್ಲಿ ಪರ್ಸೆಂಟೇಜ್ ಆಫ್ ಟೆನ್ಷನ್ ರಿಇನ್ಫೋರ್ಸ್ಮೆಂಟ್ ಅಥವಾ PT ನ ಕೊಟ್ಟಿದ್ದಾರೆ. ವೈ ಆಕ್ಸಿಸಲ್ಲಿ ಮಾಡಿಫಿಕೇಶನ್ ಫ್ಯಾಕ್ಟರ್ ಅಥವಾ KT ನ ಪ್ರೊವೈಡ್ ಮಾಡಿರ್ತಾರೆ. ಹಾಗೆ ಇಲ್ಲಿ ನಾವು ಡಿಫ್ರೆಂಟ್ ಕರ್ವ್ಸ್ಗಳನ್ನ ನೋಡ್ತಾ ಇರ್ಬೋದು. FS ಕರ್ವ್ಸ್ಗಳಿದ್ದಾವೆ 290, 240, 190, 145, 120. ಓಕೆ, ನಾವಿಲ್ಲಿ 178.8 ಇದನ್ನು ನಾವು ಇಲ್ಲಿ ಚೆಕ್ ಮಾಡಬೇಕಾಗತ್ತೆ. ಯಾವ ಕರ್ವಿಗೆ ಮ್ಯಾಚ್ ಮಾಡಬೇಕಾಗತ್ತೆ ಅಂದರೆ Fs ಈಕ್ವಲ್ ಟು 190, ಅಂದರೆ ಇದಕ್ಕೆ ನಿಯರರ್ ಆಗಿ ಕರ್ವ್ ಡ್ರಾ ಆಗ್ತಿರುತ್ತೆ. ಇಲ್ಲಿ ಇದಕ್ಕೆ ಪಕ್ಕದಲ್ಲೇ ಕರ್ವ್ ಡ್ರಾ ಆಗ್ತಿರುತ್ತೆ. ಓಕೆ, ಫಸ್ಟು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 0.35% ಇದೆ. ಓಕೆ, ಇಲ್ಲಿ 0.35% ಸ್ಟಾರ್ಟ್ ಮಾಡ್ತಿದ್ದೀವಿ ಎಕ್ಸ್ ಆಕ್ಸಿಸ್ ಮೇಲೆ. ಇದನ್ನು ರೈಸ್ ಮಾಡೋಣ, ವರ್ಟಿಕಲಿ ರೈಸ್ ಮಾಡಿ, ಮತ್ತು ನಮಗೆ ಕರ್ವ್ ಯಾವುದು 178.8ಗೆ ನಿಯರರಾಗಿ ಇಲ್ಲಿ ಕರ್ವಿಗೆ ಜಾಯ್ನ್ ಆಗುತ್ತೆ.
ನೆಕ್ಸ್ಟ್ ಇದನ್ನು ನಾವು ಹಾರಿಜಾಂಟಲಿ ಡ್ರಾ ಮಾಡಿದರೆ ವಿ ವಿಲ್ ಗೆಟ್ ಆನ್ಸರ್ 1.75. ಓಕೆ, 1.75 ಅಂತೇಳಿ ಗ್ರಾಫಿಂದ ಐಡೆಂಟಿಫೈ ಮಾಡಿದ್ವಿ. ಓಕೆ, ಕೆ ಟಿ ವ್ಯಾಲ್ಯೂನ ನಾವು ಫಿಗರ್ 4ಇಂದ 1.75 ಅಂತೇಳಿ ಐಡೆಂಟಿಫೈ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಸ್ಟೆಪ್, ಫಾರ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್, effective length by effective depth ratio, that is equal to 3900 divided by 415, that is calculated as 9.39. This value is lesser than 20 times of KT, that is 1.75 into 20 ಅಂದರೆ 35 ಗಿಂತ ಕಮ್ಮಿ ಇದೆ. therefore the deflection is okay. ಓಕೆ, ರೀಇನ್ಫೋರ್ಸ್ಮೆಂಟ್ ಡೀಟೇಲಿಂಗ್ ನೋಡೋಣ. ಓಕೆ, ಇಲ್ಲಿ ಎರಡು ಎಂಡಲ್ಲೂ ಕೂಡ ಸಪೋರ್ಟ್ ಪ್ರೊವೈಡ್ ಮಾಡಿದ್ವಿ ಆಫ್ ಬೇರಿಂಗ್ 300 mm ಆ್ಯಂಡ್ ಕ್ಲಿಯರ್ ಸ್ಪ್ಯಾನ್ ಬಂದು 3900 mm ಇದೆ. ಓವರಾಲ್ ಡೆಪ್ತ್ 450 mm ಇದೆ. ಎಫೆಕ್ಟಿವ್ ಡೆಪ್ತ್ 415, ಹಾಗೆ ಬ್ರೆಡ್ತ್ ಸ್ಮಾಲ್ ಬಿ ಈಕ್ವಲ್ ಟು 230 mm ಇದೆ. ಓಕೆ, ನಾವು ಡಿಸೈನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಬಾಟಮ್ ಟೆನ್ಷನ್ ರೀಇನ್ಫೋರ್ಸ್ಮೆಂಟ್ 3 ನಂಬರ್ ಆಫ್ 12 mm ಡಯಾ ಮೇನ್ ಬಾಸ್, ಇದು ಬಾಟಮಲ್ಲಿ ಪ್ರೊವೈಡ್ ಮಾಡಿದ್ವಿ LS ಅಲ್ಲಿ. ಹಾಗೆ ಕ್ರಾಸ್ ಸೆಕ್ಷನಲ್ಲಿ 1 2 3 ಈ ಥರ ಕಾಣಿಸ್ತಾ ಇರುತ್ತೆ. ಓಕೆ, 2 ನಂಬರ್ ಆಫ್ 10 mm ಡಯಾ ಹ್ಯಾಂಗರ್ ಬಾಸ್ನ ಅಸ್ಯೂಮ್ ಮಾಡಿದ್ವಿ. In LS we are providing at the top, also in cross section it is drawing like this. Okay, 2-legged vertical stirrups 8 mm dia at 280 mm center to center spacing. ಇದನ್ನ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ವರ್ಟಿಕಲ್ ಈ ತರ LS ಅಲ್ಲಿ ಪ್ರೊವೈಡ್ ಮಾಡಿದ್ವಿ. ಹಾಗೆ ಕ್ರಾಸ್ ಸೆಕ್ಷನ್ ಈ ತರ ರಿಂಗ್ ರೀತಿಯಲ್ಲಿ ಪ್ರೊವೈಡ್ ಮಾಡಿದ್ವಿ. Okay, thank you for watching this video.